ಬೆಂಗಳೂರಿನಲ್ಲಿ ಮತ್ತೆ ಕಾಣಿಸಿಕೊಂಡಿರುವಂತದ್ದು ಚಿರತೆ. ಬ್ಯಾಡ್ರಹಳ್ಳಿಯ ಭಾರತ್ ನಗರದಲ್ಲಿ ಆತಂಕ ಮನೆ ಮಾಡಿದೆ. ಚಿರತೆ ಕಾಣಿಸಿಕೊಂಡಿರುವಂತೆ ನಿನ್ನೆ ನಸುಕಿನ ಜಾವ ಕಾಣಿಸಿಕೊಂಡಿದ್ದಂತ ಚಿರತೆ. ನಿನ್ನೆ ನಸುಕಿನ ಜಾವ ಚಿರತೆ ಕಾಣಿಸಿಕೊಂಡಿತ್ತು. ಭಯದಲ್ಲಿದ್ದಾರೆ ಭಾರತ್ ನಗರ ನಿವಾಸಿಗಳು. ಹೊರಗಡೆ ಬರಲಿಕ್ಕೂ ಕೂಡ ಎದುರುವಂತ ಪರಿಸ್ಥಿತಿ ಇದೆ. ಅಲ್ಲಿ ಪಾರ್ಕ್ ಮುಖಾಂತರವಾಗಿ ಚಿರತೆ ಓಡಾಟ. ಭಾರತ್ ನಗರ ಏರಿಯಾದಲ್ಲಿ ಚಿರತೆ ಓಡಾಡಿರುವಂಥದ್ದು ಗೊತ್ತಾಗಿದೆ. ಅದರ ಚಲನವಲನ ಗೊತ್ತಾಗಿರುವಂಥದ್ದು. ನಿನ್ನೆ ಚಿರತೆ ಇಲ್ಲ ಅಂತ ವಾಪಸ್ ಹೋಗಿದ್ರು ಅರಣ್ಯ ಇಲಾಖೆಯ ಸಿಬ್ಬಂದಿ. ರಾತ್ರಿ ಮತ್ತೆ ಚಿರತೆ ಕಂಡ ಜನರಲ್ಲಿ ಈಗ ಆತಂಕ ಮನೆ ಮಾಡಿದೆ. ಹಿಂಗೆ ತೋರಿಸ್ತಾ ಇದೆ ನೋಡಿ, CCTVಗಳಲ್ಲೆಲ್ಲ ಸೆರೆ ಆಗಿದೆ ಚಿರತೆ ಓಡಾಡಿರುವಂಥ ದೃಶ್ಯಾವಳಿಗಳು. ಸೊ ಹೀಗಾಗಿ ಆ ಭಾರತ್ ನಗರದ ನಿವಾಸಿಗಳಿಗೆ ಆತಂಕ, ಎಲ್ಲಿದೆಯೋ ಏನೋ ಎತ್ತ ಅಂತ. ಮೊದಲು ಹಿಡಿದು ಬಿಟ್ರೆ ಅವ್ರಿಗೊಂದು ಸ್ವಲ್ಪ ನಿರಾಳ ನಿಟ್ಟುಸಿರು ಬಿಟ್ಟಂತಾಗುತ್ತೆ. ಸೊ ಅದು ಅರಣ್ಯ ಇಲಾಖೆ ಸಿಬ್ಬಂದಿಗೂ ಕೂಡ ಹುಡುಕುವಂತ ಕೆಲಸ ಮಾಡಿದ್ರು ಸಿಗ್ತಾ ಇಲ್ಲ. ಸೊ ಅದು ಎಲ್ಲಿದೆಯೋ ಏನೋ ಎತ್ತ ಅನ್ನುವಂಥದ್ರ ಬಗ್ಗೆ ಅಲ್ಲಿನ ನಿವಾಸಿಗಳಿಗೆ ಓಡಾಡ್ಲಿಕ್ಕೂ ಹೊರಗಡೆ ಬರಲಿಕ್ಕೂ ಕೂಡ ಭಯದ ವಾತಾವರಣ ನಿರ್ಮಾಣವಾಗಿದೆ. ನಿನ್ನೆ ಬಂದಿದ್ರು ಅರಣ್ಯ ಇಲಾಖೆ ಸಿಬ್ಬಂದಿ, ಆದರೆ ಇಲ್ಲ ಅಂದ್ಬಿಟ್ಟು ವಾಪಸ್ ಹೋಗಿದ್ರು. ಆದರೆ ಮತ್ತೆ ಕಾಣಿಸ್ಕೊಂಡಿದೆ ರಾತ್ರಿ. ಸೊ ಹೀಗಾಗಿನೇ ಅಲ್ಲಿನ ಜನರಲ್ಲಿ ಆತಂಕ ಇದೆ. ಬೆಂಗಳೂರಿನಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಗತಿ, ನಿನ್ನೆ ಎಷ್ಟೊತ್ತಿಗೆ ಕಾಣಿಸ್ಕೊಂಡಿರುವಂಥದ್ದು? ಅರಣ್ಯ ಇಲಾಖೆ ಸಿಬ್ಬಂದಿ ಎಷ್ಟೊತ್ತು ಕಾರ್ಯಾಚರಣೆ ಮಾಡಿದ್ರು? ಈಗ ಮತ್ತೆ ಕಾಣಿಸ್ಕೊಂಡಿರುವಂಥ ಹಿನ್ನೆಲೆಯಲ್ಲಿ ಬಂದಿದ್ದಾರಾ? ಯಾವ ರೀತಿಯ ಪ್ರಿಪೇರ್ ಮಾಡ್ಕೊಂಡಿದ್ದಾರೆ ಅದನ್ನು ಹಿಡಿಯುವಂಥ ನಿಟ್ಟಿನಲ್ಲಿ? ಏನು ಹೇಳ್ತಾ ಇದ್ದಾರೆ ಜನ? ಪೃಥ್ವಿ, ನಿನ್ನೆ ಬಂದಿರೋ ಇನ್ಫಾರ್ಮೇಶನ್ ಪ್ರಕಾರ ಅರಣ್ಯ ಇಲಾಖೆಯವರು ಸ್ಥಳಕ್ಕೆ ಬಂದಿದ್ರು, ಭೇಟಿ ನೀಡಿದ್ರು, ಪರಿಶೀಲನೆ ನಡೆಸಿದ್ರು. ಆದ್ರೆ ಯಾವುದೇ ಚಿರತೆ ಇಲ್ಲ ಅಂತ ವಾಪಸ್ ಹೋಗಿದ್ರು ಅಂತ ಸ್ಥಳೀಯರು ಆಕ್ರೋಶ ಹೊರ ಹಾಕ್ತಾ ಇದ್ರು. ಅದಾದ್ಮೇಲೆ ನಿನ್ನೆ ರಾತ್ರಿ ಮತ್ತೆ ಚಿರತೆ ಕಾಣಿಸ್ಕೊಂಡಿರುವಂತದ್ದು ಈಗ ಅನೇಕರಲ್ಲಿ ಆತಂಕವನ್ನ ಮೂಡಿಸಿದೆ. ಯಾಕಂದ್ರೆ ಜನ ಓಡಾಡುವಂತಹ ಜಾಗ, ಪಾರ್ಕ್ಗಳಲ್ಲಿ ಚಿರತೆ ಎಲ್ಲ ಕಾಣಿಸ್ಕೊಂಡ್ಬಿಟ್ರೆ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಜನ ವಾಕಿಂಗ್ ಬರೋದು ಹೇಗೆ ಅನ್ನುವಂತಹ ಪ್ರಶ್ನೆ. ಜೊತೆಗೆ ಅಲ್ಲಿರುವಂತಹ ಸ್ಥಳೀಯರು ಹೇಳೋ ಪ್ರಕಾರ ಕಳೆದ 10 ವರ್ಷಗಳಲ್ಲಿ ಇದೇ ಮೊದಲನೇ ಸಲ ಚಿರತೆ ಈ ರೀತಿಯಾಗಿ ಪ್ರತ್ಯಕ್ಷ ಆಗಿದ್ದು ಅನ್ನುವಂತಹ ಆತಂಕವನ್ನ ಹೊರಹಾಕ್ತಾ ಇದ್ದಾರೆ. ಸೊ ನಿನ್ನೆ ಬೆಳಿಗ್ಗೆನೂ ಒಂದ್ಸಲ ಪ್ರತ್ಯಕ್ಷ ಆಗಿತ್ತು. ಅದಾದ್ಮೇಲೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಂದು ವಾಪಸ್ ಹೋದ್ರು. ಅದಾದ್ಮೇಲೆ ನಿನ್ನೆ ರಾತ್ರಿ ಕೂಡ ಒಂದ್ಸಲ ಪ್ರತ್ಯಕ್ಷ ಆಗಿದೆ. ಸೊ ಈಗ ಏರಿಯಾದಲ್ಲಿ ಓಡಾಡೋದಕ್ಕೆ ಜನ ಭಯ ಪಡ್ತಾ ಇದ್ದಾರೆ. ಇದಕ್ಕೊಂದು ಬೋನ್ ಇಟ್ಟು ಸೆರೆ ಹಿಡಿಯುವಂತಹ ಕೆಲಸವನ್ನ ಮಾಡ್ಬೇಕು ಅಂತ ಅಲ್ಲಿನ ಲೋಕಲ್ಸ್ ಆಗ್ರಹಿಸ್ತಾ ಇರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಪ್ರಗತಿ ನಿಮ್ಮೆಲ್ಲ ಮಾಹಿತಿಗಾಗಿ.